ಟ್ರಸ್ಟ್ ಫೌಂಡೇಶನ್ ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ಸೂರ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾ ಈ ಒಂದು ಸುಗ್ಗಿ ಹಬ್ಬದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರು ತಮ್ಮ ಎಲ್ಲ ಈ ಒಂದು ಹೊಸ ವರ್ಷದ ಹಳೆ ಕಹಿ ನೆನಪುಗಳನ್ನು ಮರೆತು ಸಿಹಿ ನೆನಪುಗಳನ್ನು ಎಳ್ಳು ಬೆಲ್ಲ ತಿಂದು ನಾನು ಒಳ್ಳೆ ಮಾತನಾಡೋಣ, ಎಲ್ರಿಗೂ ಒಳ್ಳೆಯದಾಗಲಿ, ಅವ್ರು ಅಂದ್ಕೊಂಡಿರೋ ಎಲ್ಲ ಯಶಸ್ಸು ಸಿಗಲಿ ಅಂತ ಶುಭಾಶಯಗಳನ್ನು ಕೊಡ್ತಾ, ನಮ್ಮ ಸಂಸ್ಥೆ 2013ರಿಂದ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ ಹಲವಾರು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಏನು ಕೋವಿಡ್ ಅಂತ ಒಂದು ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ವಿನೂತನವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಯುವ ಜನದ ಪರಿಕಲ್ಪನೆಯನ್ನು ಇಟ್ಕೊಂಡು ಹೃದಯಘಾತದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ, ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಒಂದು ವಿಶೇಷವಾದ 2026 ನೂತನ ವರ್ಷದ ಮೊದಲನೇ ಹಬ್ಬದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಂಬೇಡ್ಕರ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಲ್ಲಿ ಬಂದಂತಹ ಸಾರ್ವಜನಿಕ ಬಂಧುಗಳು ವಾಕಿಂಗ್ ಮಾಡಲು, ಯೋಗ ಮಾಡಲು ಮತ್ತು ಕ್ರೀಡೆಗಳನ್ನು ಆಡಲು ಬಂದಂಥ ಎಲ್ಲ ಯುವಕರಿಗೂ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿಸುವಂಥ ಉದ್ದೇಶದಿಂದ ಸಂಜೀವಿನಿ ಲಡ್ಡು ಪ್ರತಿ ವಾರದಂತೆ ಈ ವಾರ 1000ಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಯಾವುದೇ ಒಂದು ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲದೆ ಅವರ ಮನೆಗಳಲ್ಲೇ ತಯಾರು ಮಾಡ್ಕೊಳ್ಳೋಂಥ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯದ ಸಂಜೀವಿನಿ ಲಡ್ಡುವನ್ನು ಈ ಒಂದು ಭಾಗದಲ್ಲಿ ನಾವು ಇವತ್ತು ಕೊಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಅವರು ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಆರೋಗ್ಯವಂತವಾಗಿದ್ದರೆ ಆ ಮನೆ ಸಮೃದ್ಧಿ ಹೋಗ್ತದೆ, ದೀಪ ಬೆಳಗಾಗ್ತದೆ. ಆರೋಗ್ಯ ಇದ್ದರೆ ಎಲ್ಲನೂ ಸಂಪಾದನೆ ಮಾಡ್ಬೋದು. ಯಾವುದಾದ್ರೂ ಒಂದು ಜೀವವನ್ನು ಉಳಿಸೋವಂಥ ಒಂದು ವಿನೂತನ ಪ್ರಯತ್ನ. ಇದನ್ನು ನಾವು ತಿಳ್ಕೊಂಡಲೇ ನಮ್ಮ ಕೆಲಸಗಳಲ್ಲೂ 4-6 ಜನಕ್ಕೆ ನಮ್ಮಲ್ಲಿ ಗೊತ್ತಿರೋ ವಿಷಯಗಳನ್ನು ಜಾಗೃತಿ ಮೂಡಿಸ್ತಾದಾಗ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ವಾರ 42ನೇ ವಾರದ ಪ್ರಯುಕ್ತ 55,000ಕ್ಕೂ ಹೆಚ್ಚು ಲಡ್ಡುಗಳನ್ನು ಈಗಾಗಲೇ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ವಿತರಣೆ ಮಾಡಿದ್ದೀವಿ. ಇವತ್ತು 42ನೇ ವಾರದ ಪ್ರಯುಕ್ತ 1,500 ಲಡ್ಡುಗಳನ್ನು ಈ ಒಂದು ಸ್ಥಳದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಸಂಕ್ರಾಂತಿ ಹಬ್ಬದ ವಿಶೇಷತವಾಗಿ ಎಳ್ಳು ಬೆಲ್ಲವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ಸುತ್ತಮುತ್ತಲಿನ 1 ಲಕ್ಷ ಮನೆಗಳಿಗೆ ಈಗ ಆಲ್ರೆಡಿ ನಮ್ಮ ಒಂದು 400ಕ್ಕಿಂತ ಹೆಚ್ಚು ಸ್ವಯಂ ಸೇವಕರೆಲ್ಲರೂ ಪ್ರತಿ ಮನೆಗೆ ಶುಭಾಶಯವನ್ನು ತಿಳಿಸಿ ಎಳ್ಳು ಬೆಲ್ಲವನ್ನು ಮತ್ತು ಕ್ಯಾಲೆಂಡರ್ಗಳನ್ನು ವಿತರಣೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ನಾವು ಶಿಕ್ಷಣ, ಸ್ವಚ್ಛತೆ, ನೆಲ, ಜಲ, ಭಾಷೆ ವಿಚಾರಗಳಲ್ಲೂ ಹಲವಾರು ಕಾರ್ಯಕ್ರಮಗಳನ್ನು ಸುದೀರ್ಘವಾಗಿ ಸಾರ್ವಜನಿಕವಾಗಿ ಜನಸೇವೆ ಮಾಡುವಂಥ ಒಂದು ನಿಷ್ಕಲ್ಮಶವಾದಂಥ ಸೇವಾ ಮನೋಭಾವದಿಂದ ನಮ್ಮ ಎಲ್ಲ ತಂಡದ ಪದಾಧಿಕಾರಿಗಳು, ನಮ್ಮ ಎಲ್ಲ ಅಕ್ಕಂದಿರು, ತಾಯಂದಿರು, ಮಾರ್ಗದರ್ಶಕರು, ಅಣ್ಣಂದಿರು ಎಲ್ಲರೂ ಬಂದಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ನಾವೆಲ್ಲ ಮಾಧ್ಯಮ ಸ್ನೇಹಿತರು ನಮ್ಮ ಕಾರ್ಯಕ್ರಮಗಳನ್ನು ಮನೆಗೆ ಗಲ್ಲಿಗೆ ಒಂದು ವಿಚಾರಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ತಲುಪಿಸುವಂಥ ವಿಚಾರಗಳನ್ನು ಮಾಡ್ತಾ ಇದ್ದೀರಾ. ನಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.